ಗಂಗೆಯವರಿಗೆ ಪಾರಂದ ಪೋರಿಯವರಿಗೆ ಹೌದಾ ಹಳ್ಳಿಗೆಲ್ಲ ಬೆಳಗುಡಿ ಕಟ್ಟು ಜಗದಾಗ ನಿನ್ನ ಪಲ್ಲಕ್ಕಿ ಜೈಬೇರಿ ಹೊಡ್ಲತ್ತಳೆ ತಾಯಿ ಕಣ್ಣು ಮಗನಿಗೆ ಆಶೀರ್ವಾದ ಮಾಡಿದ್ರು. ತಾಯಿ ಆಶೀರ್ವಾದ ಪಡ್ಕೊಂಡು ಮಗು ಮಾಲಿಂಗ್ರಯ್ಯ ಎಲ್ಲಿಗೆ ಬರ್ತಾನ್ರಿಪ್ಪ? ಹೊರತು ನಿಂಬೆಲ್ಲ ಗುಡ್ಡಕ್ಕೆ ಬಂದ ಹೊರತು ನಿಂಬೆಲ್ಲ ಗುಡ್ಡಕ್ಕೆ ಬಂದು ನೋಡಿದ್ರಾಗೆ ಹುಲಿ ಈದ್ ಅಡವಿ ಗುಡ್ಡ ಆಹಾರ ತಿನ್ಲಾಕ್ ಹೋಗಿತ್ತು. ಹುಲಿ ಮರಿಗಳು ಗವಿ ಒಳಗೆ ಆಟ ಆಡ್ತಿದ್ವು. ಹೌದ್ರಿಪ್ಪ. ಹುಲಿ ಮರಿಗಳು ಗವಿ ಒಳಗೆ ಆಟ ಆಡುವಂತ ಸಂದರ್ಭದಾಗ ಏನಾಗಿತ್ತು ಅಂತ ಕೇಳಿದ್ರ 7 ಎಡೆ ಸರಪು ಬಂದು ಹುಲಿ ಮರಿಗಳನ್ನು ತಿನ್ಬೇಕಂತ ಬಾಯಿ ಹಾಕ್ತಿತ್ತು. ಮುತ್ಯ ಮಾಲಿಂಗರಯ್ಯ ಒಂದು ಮುಟ್ಟಿಗೆ ಬಂಡಾರ ತಗೊಂಡು 7 ಎಡೆ ಸರ್ಪಕ್ಕೆ ಹೊಡೆದ. ಸರ್ಪದ ಕಣ್ಣು ಕಳೆದ. ಹೌದ್ರಿಪ್ಪ. ಮತ್ತೊಂದು ಮುಟ್ಟಿಗೆ ಬಂಡಾರ ಹುಲಿ ಮರಿಗಳು ಹೊಡೆದಾಗ ಹುಲಿ ಮರಿಗಳು ಕಣ್ಣು ತೆಗೆದು ಮಾಲಿಂಗರಯ್ಯನ ಕಣ್ಣು ತುಂಬಾ ನೋಡ್ಲಾಕ್ತಿದ್ರು. ಹೌದ್ರಿಪ್ಪ. ಯಪ್ಪ ಯಾವ್ರು ಅವನು ಎಂತ ಬಂದಿ ಎದಕ್ಕೆ ಬಂದಿ ಇಂತ ಯಾಲೆದಾಗ ಬಂದು ನಮ್ಮನ್ನ ಪ್ರಾಣ ಕಾಪಾಡಿದ ನಮ್ಮ ಪಾಲಿನ ನಿಜ ದೇವರು ನೀನೇ ಅಂತ ತಿಳ್ಕೊಂಡು ಹುಲಿ ಮರಿಗಳು ಎರಡೂ ಬಂದು ಮಾಲಿಂಗರಯ್ಯನ ಜೊತೆ ಮಾತನಾಡುದ ಅಷ್ಟೇ ಅಲ್ಲ ಮಾಳಪ್ಪನ ಪಾದಿಗೆ ಶರಣಾದು. ಹೌದ್ರಿಪ್ಪ. ಅವಾಗ ಹೇಳ್ತಾನ ಮಾಳಪ್ಪ ಏನತ್ರಿಪ್ಪ? ನನ್ನ ಗುರು ಎಂದಲೇ ಇಲ್ಲದ ಗಂಜೆ ಹುಲಿ ಹಾಲು ಬೇಡ. ಹೌದಾ ನಾನು ಬರ್ಬೇಕಾದ್ರ ಕಾರಣ ಏನಂದ್ರ ನಿಮ್ಮ ತಾಯಿ ಇದು ಅಡವಿ ಗುಡ್ಡ ಆಹಾರ ತಿನ್ಲಾಕ್ ಹೋಗ್ಯಾಳ. ಇನ್ನು ನಿಮ್ಮ ತಾಯಿ ಹಾಲು ನೀವು ಕುಡ್ದಿಲ್ಲ. ಹೌದ್ರಿಪ್ಪ. ಕರೆ ಇವತ್ತು ನಿಮ್ಮ ತಾಯಿಯನ್ನು ನನಗೆ ಹಾಲನ್ನ ದೊರಕಿಸಿ ಕೊಡ್ಬೇಕಂತ ಹೇಳಿದ. ಅವಾಗ ಹುಲಿ ಮರಿಗಳು ಏನ್ ಹೇಳ್ತಾವ್ರಿಪ್ಪ ಮಾಳಂಗ್ರಾಯಗ? ನಮ್ಮ ತಾಯಿ ವ್ಯಾಘ್ರ ಸ್ವರೂಪಿ ಶಿತ್ತಿನ ಸ್ವರೂಪಿ ಇದಾಳ. ಒಂದು ವೇಳೆ ನಿನ್ನ ನೋಡಿದ್ರೆ ಹರಿದು ತಿತ್ತಾಳ ಬಗದು ತಿತ್ತಾಳ. ಹೌದಾ ನಮ್ಮ ತಾಯಿಗೆ ನಡೆದ ಸುದ್ದಿ ಹೇಳುತ್ತ ನಾನು ಕೂಡ ನೀ ಮರಿ ನಿಂದಿರ್ಬೇಕಂತೇಳಿ ಹುಲಿ ಮರಿಗಳು ಸ್ವತಃ ಮಾಳಿಂಗನ ಜೊತೆ ಮಾತಾಡ್ಲಿಕ್ಕೆ. ಅವಾಗ ಮಾನವರು ವಾಸ ಹಿಡಿದು ಯಾನ ಬತ್ರಿಪ್ಪ. ಅವಾಗ ಮಾನವನ ವಾಸ ಹಿಡಿದು ಹುಲಿ ಓಡೋಡಿ ಬರ್ಲಾಕಿತ್ತು. ಮಾಲಿಂಗನ ಮೇಲೆ ಚಿಗದ ಹರಿದು ತಿನ್ಬೇಕನ್ನೋ ಎರಡೂ ಹುಲಿ ಮರಿಗಳು ಆಟಗಟ್ಟಿ ಹೇಳ್ತಾವ. ಏನತ್ರಿಪ್ಪ? ಯಪ್ಪ ಯವಾ ಅವನಿಗೇನು ಮಾಡ್ಲಾಕ್ ಹೋಗಾಡಿ. ಇವತ್ತು ನಮ್ಮ ಪ್ರಾಣ ಮಾನ ಎಲ್ಲಾನು ಅವನೇ ಕಾಪಾಡ್ಯಾನ. ಹೌದ್ರಿಪ್ಪ. ಅವನು ಎದಕ್ಕೆ ಬಂದಾನ ಅವನ ಇಚ್ಛಾನ ಪೂರೈಸಂತೇಳಿ ಹುಲಿ ಮರಿಗಳು ಹೇಳಿದ್ರು. ಅವಾಗ ಹುಲಿ ಏನ್ ಮಾಡ್ತದ್ರಿಪ್ಪ? ಹುಲಿ ಶಿಟ್ಟಿ ಎಂಬುದು ಸುಟ್ಟು ಕೆಟ್ಟ ಎಂಬುದು ಬಿಟ್ಟು ಮಾಲಿಂಗನ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಏನ್ ಕೇಳ್ತದ್ರಿಪ್ಪ? ಯಪ್ಪ ಯಾವೂರವನು ಕಾನ ಕೂನ ಏನು ನನ್ನಿಂದ ನಿನಗೆ ಏನಾಗ್ಬೇಕಾಗ್ಯದ? ಅವಾಗ ಸಿದ್ಧ ಮಾಡಿದ್ರೆ ಏನ್ ಹೇಳ್ತಾನ್ರಿಪ್ಪ? ಹುನ್ನೂರು ದೇವರ ಹೂಗಾರ ಕೊನ್ನೂರು ದೇವರ ಪೂಜಾರಿ ಮಾನವರಲ್ಲಿ ಮನಿಗೇನಿ ದೇವರಲ್ಲಿ ದೇವಿಗೇನಿ ಶಿವನಲ್ಲಿ ಶಿವಿಗೇನಿ ಶಿವ ಕೊಟ್ಟಾಳ ಸಿದ್ಧ ಮಾಲಿಂಗರಾಯ ನಾಗಿದ್ದ. ನನ್ನ ಗುರು ಸಿರಿಯಾದ ಸೀಗಿ ಮಠದಾಗ ಕೂತು ಎಂದಲೇ ಇಲ್ಲದ ಗಂಜಿ ಹುಲಿ ಹಾಲು ಬೇಡ. ಅದಕ್ಕೋಸ್ಕರ ನಾ ಇಲ್ಲಿಗೆ ಬಂದ ನೀನು ಎಂದಲೇ ಇಲ್ಲದ ಗಂಜಿ ಹುಲಿ ಹಾಲು ನನಗೆ ಕರುಣಿಸ್ಬೇಕಂತ ಹೇಳಿದ. ಅವಾಗ ಹುಲಿ ತಾಯಿ ಏನ್ ಹೇಳ್ತದ್ರಿಪ್ಪ? ಅವಾಗ ಹುಲಿ ಹೇಳ್ತದಪ್ಪ ಈ ಮರಿತ ಮಂಡಲದಾಗ ಬಂದು ನನ್ನ ಮಕ್ಕಳನ್ನ ಕಾಪಾಡಿದಿ ಅಂದ್ರೆ ಇನ್ನೂ ನನ್ನ ಮಕ್ಕಳ ಹಾಲು ಕುಡಿದಿಲ್ಲ ನೀನೇ ಹಿಡ್ಕೊ ಅಂತೇಳಿ ಹುಲಿ ಸ್ವತಃ ತರು ಬಿಟ್ಟು ಮಾಳಿಂಗರಿಗೆ ಹಾಲು ಹಿಂಡಿ ಕೊಡ್ತು ಪುಣ್ಯಾತ್ಮರಿ. ಅವಾಗ ಸಿದ್ಧ ಮಾಡಿದ್ರೆ ಏನ್ ಮಾಡ್ತಾನ್ರಿಪ್ಪ? ಬಂಗಾರ ಗಿಂಡ್ಯಾಗ ಹುಲಿ ಹಾಲು ಹಿಂಡ್ಕೊಂಡು ಹುಲಿ ಹಾಲು ಹಿಂಡ್ಕೊಂಡ ಹೊಂಟ ಮಾಳಪ್ಪ ವಿಚಾರ ಮಾಡಿದ. ಏನ್ ವಿಚಾರ ಮಾಡಿದ್ರಿಪ್ಪ? ನನ್ನ ಗುರು ಸಂಶಯಗಾರದಾನ ಬಾಳ ಕೆಟ್ಟದಾನ. ಈ ಹಾಲು ಹೋದ ಗುರುವಿಗೆ ಕೊಟ್ಟಂದ್ರ ಆಕಳ ಹಾಲು ಅದಾವತ್ತಾನ ನರಿ ಹಾಲು ಅದಾವತ್ತಾನ ಸಂಶಯ ಪಡ್ತಾನ. ಹೌದಾ ತಾಯಿ ನೀನೊಂದು ಗುರ್ತಾ ಕೊಡ್ಬೇಕಂತ ಹೇಳಿದ. ಅವಾಗ ಏನ್ ಹೇಳ್ತತೆ ಹುಲಿ ತಾಯಿ ಏನ್ ಮಾಡ್ತದ್ರಿಪ್ಪ? ಅವಾಗ ಗುರ್ತಾ ಕೊಡ್ಬೇಕಂದ ಕಾಲಾಗತ್ತಾನ ಕಾಲಾಗಿನ ಉಗುರು ಬಿಚ್ಚಿ ಮಾಳಪ್ಪಗೆ ಕೊಡ್ತಿ ಪುಣ್ಯಾತ್ಮರಿ. ಹೌದ್ರಿಪ್ಪ. ಏನ್ ಮಾಡ್ತು? ಒಂದ ಉಗುರು ಬಿಚ್ಚಿ ಕೊಟ್ಟಿತ್ತು. ಕಾಲಾಗಿನ ಉಗುರು ಬಿಚ್ಚು ಕೊಟ್ಟ ಕಾಲಕ್ಕ ಮಾಳಿಂಗರಯ್ಯ ಮುಗುಳನಿಗೆ ನಕ್ ಹೇಳ್ತಾನ ಹುಲಿ ಉಗುರು ನಿನ್ನ ಉಗುರು ಹೋದ ಗುರುಗಿ ಕೊಟ್ಟಿನಂದ್ರ ಇವ್ ನಾಯಿ ಉಗುರು ಅದಾವತ್ತಾನ. ಹೌದು ಬೆಕ್ಕಿನ ಉಗುರು ಅದಾವತ್ತಾನ. ಬರೇ ಸಂಶಯ ಮಾಡ್ತಾನ. ಕರೆ ಈ ಉಗುರು ಬ್ಯಾಡ ಅಂದವ. ಏನು ಈ ಉಗುರು ಬೇಡ? ಈ ಉಗುರು ಬ್ಯಾಡ ಅಂದ ಕೂಡಲೇ ಮತ್ತೇನು ಬೇಡ್ತಿ ಬೇಡಂದ ಕಾಲಕ್ಕ ಊಟಕ್ಕರೆ ಹುಲಿಗಿನ ಕೊಟ್ಟದೆ ಆಟಕ್ಕೆ ಹುಲಿ ಮರಿ ಕೊಡ್ಬೇಕಂದಾಗ ಹುಲಿ ಕಣ್ಣಾಗಿನ ನೀರ್ ತೆಗಿತ್ತು. ಏನ್ ಹೇಳ್ತದ್ರಿಪ್ಪ ಹುಲಿ ತಾಯಿ? ನನ್ನ ಮಕ್ಕಳ ಕಾಪಾಡಿದ ಪರೋಪಕಾರ ಸಲುವಾಗಿ ನನ್ನ ಮಕ್ಕಳನ್ನ ಕೊಡಬೇಕು. ಹೌದಾ? ಏನ ಮಕ್ಕಳನ್ನ ಕೊಟ್ಟು ನಿನ್ನ ಮಾಡಿರ್ತಕ್ಕಂತ ಪುಣ್ಯದ ಫಲದಿಂದ ನಾನು ಬಂಜಿಯಾಗಿರ್ಬೇಕು ಅಂತ ಕಣ್ಣಾಗಿ ನೀರ್ ಸುರಿಸಲಾಕಿತ್ತು. ಅವಾಗ ಸಿದ್ಧ ಮಾಡಿದ್ರೆ ಏನ್ ಹೇಳ್ತಾನ್ರಿಪ್ಪ? ಹುಲಿ ಹೇಳ್ತದ ಏನತ್ರಿಪ್ಪ? ಯಪ್ಪ ನಿನ್ನ ಮಾತಿನಂತೆ ಎರಡು ಹುಲಿ ಮರಗಳನ್ನ ನಿನಗೆ ಕೊಟ್ಟನಂದ್ರ ಹುಲಿ ವಂಶಕ್ಕೆಲ್ಲ 12 ವರ್ಷಕ್ಕೊಮ್ಮೆ ಮಕ್ಕಳಾಗ್ತಾವ. ಒಂದು ವೇಳೆ 2 ಮಕ್ಕಳ ನಿನಗೆ ಕೊಟ್ಟನಂದ್ರ 12 ವರ್ಷ ನಾ ಬಂಜಿಯಾಗಿರ್ಬೇಕಾಗ್ತದ. ನಾ ಮಕ್ಕಳ ಕೊಡದಲ್ಲ ಹುಲಿ ವಾದ ಮಾಡ್ಲಿಕ್ಕಿತ್ತು. ಅವಾಗ ಸಿದ್ಧ ಮಾಡಿದ್ರೆ ಏನ್ ಹೇಳ್ತಾನ್ರಿಪ್ಪ ಹುಲಿ ತಾಯಿಗೆ? ಅವಾಗ ಸಿದ್ಧ ಮಾಡಿದ್ರೆ ಹೇಳ್ತಾನೆ ಒಂದು ವೇಳೆ 2 ಮಕ್ಕಳ ನನಗೆ ಕೊಟ್ಟಂದ್ರ ಹೌದು ಹುಲಿ ವಂಶಕ್ಕೆ 12 ವರ್ಷಕ್ಕೊಮ್ಮೆ ಮಕ್ಕಳ ಫಲ ಅದಾವತ್ತು ನೀ ಹೇಳ್ತಿ ಅಂದ ಕಾಲಕ್ಕ ಹೌದು ಗುರು ದೇವರ ಭಕ್ತಿನ ಮಾಡಿದ ಕರೆ ಆಗಿತ್ತಂದ್ರ 12 ವರ್ಷಕ್ಕೆ ಹುಟ್ಟು ಮಕ್ಕಳ ಫಲ ವರ್ಷಕ್ಕೊಮ್ಮೆ ಹುಟ್ಟುವಂಗ ಆಶೀರ್ವಾದ ಮಾಡ್ತನು 2 ಮಕ್ಕಳ ಕೊಡತ್ತೆ ಹೇಳಿದ. ಅವಾಗ ಹುಲಿ ತಾಯಿ ಏನ್ ಹೇಳ್ತದ್ರಿಪ್ಪ ಸಿದ್ಧ ಮಾಡಿಂದ್ರಯ್ಯಾಗ? ಹುಲಿ ಆನಂದ ಪಟ್ಟು ಹೇಳ್ತದ. ಏನತ್ರಿಪ್ಪ? ಯಪ್ಪ ನಿನ್ನ ಗುರುವಿನ ಆಶೀರ್ವಾದದಿಂದ 12 ವರ್ಷಕ್ಕೆ ಹುಟ್ಟು ಮಕ್ಕಳ ಫಲ ಹುಲಿ ವರ್ಷಕ್ಕೊಮ್ಮೆ ಹುಟ್ಟುವಂಗ ಆಶೀರ್ವಾದ ಮಾಡ್ತಿ ಅಂದ್ರೆ ಇಂಥ ಭಕ್ತಿವಂತ ನೀ ಅದಿ ಅಂದ್ರ ಹೌದು ನಿನ್ನ ಗುರು ಎಂತಾವ್ ಇರ್ಬೇಕು ಅವ್ನು ನೋಡ್ತೀವಿ. 2
ಹೌದ್ರಿಪ್ಪ. ಏನು ನಿನ್ನ ಗುರುವಿನ ನೋಡ್ಲಕ್ ನಾನು ಬರ್ತೀನಿ. ನಾನು ಬರ್ತೀನಂತ ತಿಳ್ಕೊಂಡು ಯಾರ ಮಾಳಿಂಗರನ ಜೊತೆ ಬೆನ್ನ ಹತ್ತಿ ಬತ್ತ ಪುಣ್ಯಾತ್ಮರ ಹುಲಿ. ಹೌದು ಮಾಳಿಂಗನ ಕೈಯಾಗ ಮಕ್ಕಳ ಕೊಟ್ಟು ಬೆನ್ನ ಹತ್ತಿ ಬತ್ತು. ಬೆನ್ನ ಹತ್ತಿ ಬತ್ತು ಶಿರಿಯಾನ ಸೀಗಿ ಮಠದೊಳಗ ಅಂಗಳ ಪಾವನ ಮಾಡಿದ ತಂಗಳ ಪೂಜೆಯನ್ನು ಇಳುವಿದ ಮಾಪಿಲ ಎಣ್ಣಿ ತೂಕದ ಬತ್ತಿ ಹಚ್ಚಿ ಗುರುವಿನ ಸೇವಾ ಮಾಡಿದ. ಹೌದಾ? ಆ ಸೇವಾ ಮಾಡುವಂತ ಭಕ್ತಿಯನ್ನು ನೋಡಿ ಕೈಲಾಸ ಬಿಟ್ಟು ಮರ್ತಕ ಶಿವ ಪಾರ್ವತಿಯರು ಬಂದ್ರು. ಅವನ ಭಕ್ತಿಗೆ ಮೆಚ್ಚಿ ಏನ್ ಬೇಡ ಮಾಡಪ್ಪ ಅಂದ ಕಾಲಕ್ಕ ಜಗತ್ತದೊಳಗ ಸೂರ್ಯ ಚಂದ್ರ ಇರುವರಿಗೆ ನೆಲವಂದ ಗಂಗೆ ಹರಿವರಿಗೆ ನಿಮ್ಮಿಂದ ನಾನು ಏನೂ ಬಯಸುದಿಲ್ಲ. ಹೌದಾ? ನನ್ನ ಭಕ್ತಿಯನ್ನ ಮಾಡುತ್ತಾ ನನ್ನ ಹತ್ರ ಯಾವ ಕಷ್ಟ ಕೇಳ್ಕೊಂಡು ನನ್ನ ಗುಡಿಗೆ ಬಂದ ನನ್ನ ಭಂಡಾರ ಹಚ್ಚುವುದಲ್ಲ ಅವನು ಬಾಳೆ ಬಂಗಾರ ಆಗಬೇಕು. ಹೌದ್ರಿಪ್ಪ. ಹೌದು. ಏನು ಅವನು ಬಾಳೆ ಬಂಗಾರ ಆಗ್ಬೇಕು. ಗುರುಜಿಯವರು ಹೇಳಿದ್ರು. ಏನತ್ರಿಪ್ಪ? ಭಕ್ತಿ ಒಳಗ ಆಸೆ ಐತಂದಂಗ ಆಯ್ತಲ್ಲ ಅಂತ ಹೇಳಿದ್ರು. ಹೌದು. ಸಾಕ್ಷಾತ್ ಮುತ್ಯ ಮಾಳಿಂಗರ ಬೇಡ್ಕೊಂಡ್ರಿ ಗುರುಜಿಯವರ. ಏನಂತ ಬೇಡ್ಕೊಂಡಾನ? ನನ್ನನ್ನ ಭಕ್ತಿಯನ್ನ ಮಾಡುತ್ತಾ ಬಂದು ಯಾರು ನನ್ನ ಪೌಳ್ಯಾಗ ಬಂದು ನನ್ನ ಭಂಡಾರ ಹಚ್ಚುತ್ತವ್ರು ಬಾಳೆ ಬಂಗಾರ ಆಗಲಿ, ನನ್ನ ಹೊಟ್ಟೆಲ ಹುಟ್ಟಿದ ಮಕ್ಕಳಿಗೆ ಬಡತಾನ 7 ಹೊತ್ತಿನ ಬಡತಾನ ಇರ್ಲತ್ತ ಮುತ್ಯ ಮಾಳಿಂಗರ ಬೇಡ್ಕೊಂಡ. ಹೌದು. ನನ್ನ ನಂಬಿ ಬಂದ ಭಕ್ತರಿಗೆಲ್ಲ ಸಿರ್ತಾನ ಕೊಡು, ನನ್ನ ಮಕ್ಕಳಿಗೆ ಬಡತಾನಿಡು. ಇದು ಆಶೆ ಅನ್ರಿ. ನೋಡ್ರಿ, ಮಕ್ಕಳಿಗೆ ಬಡತಾನ ಬೇಡ್ಯಾನ. ಹೌದು. ಭಕ್ತರಿಗೆ ಸಿರಿತಾನ ಬೇಡ. ಹೌದ್ರಿಪ್ಪ. ಹೌದು. ಇದಷ್ಟೇ ಅಲ್ಲ, ಕಲಿಯುಗದೊಳಗೆ ಸೂರ್ಯ ಚಂದ್ರ ಇರುವವರಿಗೆ ನೆಲವಂದ ಗಂಗೆರಿಗೆ ಪಾರ್ವತಿ ಬಂದು ಹೌದು ನನಗೆ ಆರತಿ ಬೆಳಗಬೇಕು ಪರಮಾತ್ಮ ಬಂದು ಮುಂಡಾಸದ ಮುಯಿ ಸುತ್ತಬೇಕಂತ ಹೇಳಿದ. ಸಿದ್ಧ ಮಾಳಿಂಗರಾಯ ಬೇಡ್ಕೊಂಡ. ಕಲಿಯುಗದೊಳಗ ಮಾಳಿಂಗರಾಯ ಬೀರಪ್ಪ ಅಮ್ಮೋಕ್ಷದ ಯಾವುದೇ ಸಿದ್ಧನ ಗುಡಿ ಮುಂದ ಅಲಗ ಹಾಯ್ಲಕ್ಕತ್ರ ಅಂದ್ರೆ ಅಲಗನ ತುದಿ ಮೇಲೆ ನೀನು ವಾಸ ಇರಬೇಕು, ಯಾವ ಅಲಗನು ಹೊಟ್ಟಾಗ ನಾಟ ಬರುತ್ತೆ. ಮುತ್ಯ ಮಾಳಿಂಗರ ಹಿಂಗ ವರ ಪಡ್ಕೊಂಡು ನನ್ನ ಪುಣ್ಯಾತ್ಮರೇ ಅಂತ ಭಕ್ತಿ ಮಾಡಂತ ಜಗತ್ತದೊಳಗ ಅವನು ಕೀರ್ತಿ ಉಳಿದ ಹುಲಿಜಂತಿ ಮಾಳಿಂಗರಯ್ಯ ಅಂತೇಳಿ 3 ಮುಂಗಡಿ ಮೇಲೆ ಯೋಜನಾದ ಅಮೋಕ್ಷದ ಅಂತೇಳಿ ಇತಿಹಾಸದ. ಜಗತ್ತದೊಳಗ ಮನವಿ ಮದುವನ ಮುತ್ಯ ದೇವರಾಗಬೇಕಾದ್ರೆ ಜಗತ್ತದೊಳಗ ಅಂತ ಅಮೋಕ್ಷದನ್ನು ಸೇವಾ ಮಾಡ್ಯಾನಂತ ಜಗತ್ತದಾಗ ಅವ್ರ ಕೀರ್ತಿ ಉಳಿದ. ಹೌದ್ರಿಪ್ಪ. ಭಕ್ತಿ ಇರ್ಲಿಕ್ಕೆ ಜಗತ್ತದೊಳಗೆ ಕೀರ್ತಿ ಉಳಿಲಿಕ್ಕೆ ಸಾಧ್ಯ ಇಲ್ರಿಪ್ಪ. ಸಾಧ್ಯವಿಲ್ಲ. ಅದಕ್ಕೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಬಹಳ ಭಕ್ತಿ ಪೂರ್ವಕವಾಗಿ ಇವತ್ತ ಗುರುಜಿಯವ್ರ ಜೊತೆ ನಮ್ಮ ಜೊತೆ ಎರಡೂ ಕಲಾವಿದರ ಇಲ್ಲಿ ತನಕ ಕೂಡ ಬಹಳ ಪ್ರೀತಿಯಿಂದ ಆದರ್ಶಿ ಕಾರ್ಯಕ್ರಮನ ಸನ್ಮಾನ